ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿರೋ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದಾಗ ಇಂಟೆನ್ಷನ್ ಮ್ಯಾಚ್ ಇತ್ತು. ಇದು ನೋಡಿದ್ರೆ ಒಂದು ಸೈಡ್ ಮ್ಯಾಚ್ ಆಯಿತು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವರು ಆಸ್ ಯೂಸ್ವಲ್ ಇಲ್ಲಿ ಟಾಸ್ಕ್ ಎದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾದಲ್ಲಿ ಬೌಲಿಂಗು ಒಟ್ನಲ್ಲಿ ಫಸ್ಟ್ ಮ್ಯಾಚ್ ಏನು ಇಂಡಿಯಾ ಗೆಲ್ಲಿಲ್ಲ, ನೋ ರಿಸಲ್ಟ್ ಆಯಿತು. ಎರಡನೇ ಮ್ಯಾಚಲ್ಲಿ ಇಂಡಿಯಾ ಬ್ಯಾಟಿಂಗ್ ಆಡಿದ್ರು. ಒಟ್ಟಿನಲ್ಲಿ ಎರಡನೇ ಮ್ಯಾಚಲ್ಲಿ ಇಂಡಿಯಾ ಬ್ಯಾಟಿಂಗ್ ಆಡಿ ಅಭಿಷೇಕ್ ಶರ್ಮಾ ಲಾಸ್ಟರು ನಿಂತ್ಕೊಂಡು ಮ್ಯಾಚ್ನ ತಗೊಂಡು ಹೋದ್ರು ಅನ್ಬೋದು. ಇಲ್ಲಿ ಶುಭ್ಮನ್ ಗಿಲ್ ಅಷ್ಟೇ ಬೇಗನೆ ಪವರ್ ಪ್ಲೇಯಲ್ಲೇ ಆಲ್ಮೋಸ್ಟ್ ಇಲ್ಲಿ ಮಿನಿಮಮ್ 2 ವಿಕೆಟ್ ಕಳ್ಕೊಂಡಿದ್ರು. ಇಲ್ಲಿ 4 ವಿಕೆಟ್ ಕಳ್ಕೊಂಡಿದ್ರು. ಅದರಿಂದನೇ ಮ್ಯಾಚ್ ಟರ್ನ್ ಓವರ್ ಆಯಿತು. ಅಂದರೆ ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಯಿತು. ಇಲ್ಲಿ ಸೂರ್ಯಕುಮಾರ್ ಯಾದವ್ ಅಷ್ಟೇ ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಯಾರಿಗೂ ತಾಳ್ಮೆ ಇಲ್ಲ ನನ್ನ ಪ್ರಕಾರ. ಇಲ್ಲಿ ತಿಲಕ್ ವರ್ಮಾಗೂ ತಾಳ್ಮೆ ಇರಲಿಲ್ಲ, ಶುಭ್ಮನ್ ಗಿಲ್ಗೂ ತಾಳ್ಮೆ ಇರಲಿಲ್ಲ. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಅಂತೂ ತೀರಾ ವರ್ಸ್ಟಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಅಭಿಷೇಕ್ ಶರ್ಮಾ ಆಸ್ ಯೂಸ್ವಲ್ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೆ. ನನ್ನ ಪ್ರಕಾರ ಆಡಿದ್ರು. ಇಲ್ಲಿ ಅಕ್ಷಯ್ ಪಟೇಲು ಅಟ್ಲೀಸ್ಟ್ ನಾರ್ಮಲ್ ಆಟ ಆಡ್ತಾರೆ ಅಂದರೆ ಅವರು ಸಿಕ್ಕಾಪಟ್ಟೆ ಬೇಗನೆ ಔಟ್ ಆದರು. ಇಲ್ಲಿ ಮೇನು ಇಂಡಿಯಾ ತಪ್ಪು ಮಾಡ್ತಿರೋದು ನನ್ನ ಪ್ರಕಾರ ಇವರು ಹರ್ಷಿತ್ ರಾಣಾನ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ನೋಡ್ತಿರೋದು ನನ್ನ ಪ್ರಕಾರ ತಪ್ಪು. ಇವರು ಹರ್ಷಿತ್ ರಾಣಾ ಜಾಗಕ್ಕೆ ಇವರು ಹರ್ಷದ್ ಸಿಂಗ್ನ ಹಾಕೋಬೋದಿತ್ತು. ನನ್ನ ಪ್ರಕಾರ ಇಲ್ಲಿ ಹರ್ಷಿತ್ ರಾಣಾ ಬೇಕಾಗೇ ಇಲ್ಲ ಅಂತ ನನಗೇನೋ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಲ್ಲಿ ಶಿವಮ್ ದುಬೆ ಬೇಗ ಹೊಡೆಯೋಕೆ ಹೋಗಿ ಔಟ್ ಆದರು. ಇಲ್ಲಿ ಕುಲ್ದೀಪ್ ಯಾದವ್ ಮೇಲೆ ಏನೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಒಟ್ಟಿನಲ್ಲಿ ಮೇನ್ ಇಂಡಿಯಾ ಬ್ಯಾಟಿಂಗ್ ತೀರಾ ವರ್ಸ್ಟಾಗಿ ಆಡಿದ್ರು. ಅಭಿಷೇಕ್ ಶರ್ಮಾನೇ 80% ರನ್ ನೋಡಿದ್ರು ಹೊರತು ಇಲ್ಲಿ ಹಾಫ್ ಸೆಂಚುರಿನ 37 ಬಾಲ್ಗೆ 68 ರನ್ ಹೊಡೆದ್ರು. ಇನ್ನು ಮಿಕ್ತವರೆಲ್ಲ ಸಿಂಗಲ್ ಡಿಜಿಟಿಗೆ ಔಟ್ ಆದರು. ನನ್ನ ಪ್ರಕಾರ ಇಲ್ಲಿ ಅಭಿಷೇಕ್ ಶರ್ಮಾ ಹರ್ಷಿತ್ ರಾಣಾ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಅಂತ ಹೇಳ್ಕೊಳ್ಳೋ ಆಟ ಆಡಿದ್ರು. ಇಲ್ಲಿ ಹರ್ಷಿತ್ ರಾಣಾ ಬೇಕಾಗಿರಲಿಲ್ಲ ಅಂತ ನನಗೇನು ಅನಿಸ್ತಿದೆ. ಇವರು ಬ್ಯಾಟಿಂಗ್ ಪ್ರಕಾರ ನೋಡ್ತಿದ್ರೆ ಹೊರತು ಇಂಡಿಯಾ ಬೌಲಿಂಗ್ ಪ್ರಕಾರ ಇಲ್ಲಿ ನೋಡ್ತಿಲ್ಲ ಅನ್ನಿಸ್ತಿದೆ ನನ್ನ ಪ್ರಕಾರ. ಒಟ್ಟಿನಲ್ಲಿ ಮಿನಿಮಮ್ಮು ಇಂಡಿಯಾ ಒಟ್ಟಿನಲ್ಲಿ ಇವರು ಹರ್ಷಿತ್ ರಾಣಾನು ಕುಣಿಸ್ಬಿಟ್ಟು ಅದೇ ಜಾಗಕ್ಕೆ ಹರ್ಷದ್ ಸಿಂಗ್ನ ಹಾಕ್ಕೊಂಡ್ರೆ ಒಟ್ಟಿನಲ್ಲಿ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇವರು ಹಂಗೆ ಮಾಡ್ತಿಲ್ಲ. ಅದರಿಂದನೇ ಇವರು ಸಿಕ್ಕಾಪಟ್ಟೆ ಮ್ಯಾಚ್ನ ಸೋಲ್ತಿದ್ದಾರೆ. ಸಿಕ್ಕಾಪಟ್ಟೆ ಇವರು ಟೀಮ್ ಚೇಂಜಸ್ ಮಾಡ್ತವ್ರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಮಾಡುತ್ತಿದ್ರು ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಇದರಲ್ಲಿ ಏನು ಇವರು ಮಾಡಬಾರ್ದು. ಒಟ್ಟಿನಲ್ಲಿ ಆಲ್ ಔಟೇ ಆದರೂ ಒಟ್ಟಿನಲ್ಲಿ 19 ಓವರ್ಗೆ 125 ಚೇಸ್ ಮಾಡೋಕ್ಕೆ ಕೊಟ್ಟರು ಆಸ್ಟ್ರೇಲಿಯಾದವ್ರಿಗೆ. ಒಟ್ಟಿನಲ್ಲಿ ಆಲ್ ಔಟ್ ಆದರೂ ಇವರು ಇಂಡಿಯಾದಲ್ಲಿ ಮೇನ್ ಅಭಿಷೇಕ್ ಶರ್ಮಾ ಬಿಟ್ಟರೆ ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋರು ನೋಡಿಲಿಲ್ಲ. ಒಟ್ಟಿನಲ್ಲಿ ಇವರು 25 ಆಸ್ಟ್ರೇಲಿಯಾದವರು ಚೇಸ್ ಮಾಡೋಕ್ಕೆ ಬಂದರು. ಒಟ್ಟಿನಲ್ಲಿ ಇವರು ಪವರ್ ಪ್ಲೇಯಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರ್ಸೋಕೆ ಹೋದರು. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾಗೂ ಇಲ್ಲಿ ಏನು 2 ವಿಕೆಟ್ ತೆಗೆದ್ರು ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ 11 ಓವರ್ ತನಕ ಮ್ಯಾಚ್ ಇತ್ತು ಅನ್ನೋದಕ್ಕಿಂತ ಇಲ್ಲಿ 7ನೇ ಓವರ್ಗೆ ಮ್ಯಾಚ್ ಟರ್ನ್ ಓವರ್ ಆಯಿತು ಅನ್ಬೋದು. ಯಾಕೆಂದರೆ ಇಲ್ಲಿ 7ನೇ ಮ್ಯಾಚ್ಗೆ ನನ್ನ ಪ್ರಕಾರ ಇಲ್ಲಿ ಟರ್ನ್ ಓವರ್ ಆಯಿತು. ಯಾಕೆಂದರೆ 7ನೇ ಮ್ಯಾಚಲ್ಲಿ ಆಲ್ಮೋಸ್ಟ್ ಇವರು 100 ರನ್ ಗಡಿ ದಾಟಿಬಿಟ್ಟಿದ್ರು. ಇಲ್ಲಿ ಮೇನು ಟ್ರಾವಿಸ್ ಹಿಟ್ಟು 15 ಬಾಲ್ಗೆ 38 ರನ್ ಹೊಡೆದ್ರು. ಮೈಕಲಮ್ಮು 26 ಬಾಲ್ಗೆ 46 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ಇವರು ಸಿಕ್ಕಾಪಟ್ಟೆ ಪಿಚ್ಚು ಯೂಸ್ಫುಲ್ ಇತ್ತು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾ ಹೋಮ್ ಗ್ರೌಂಡು ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ತೊಗೊಂಡ್ರು. ಒಟ್ಟಿನಲ್ಲಿ ಮೇನು ಆಸ್ಟ್ರೇಲಿಯಾ ಬೌಲಿಂಗ್ ನೋಡೋದಾದರೆ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ಮೇನ್ ಹೇಸಲ್ವುಡ್ ಆಗಲಿ ಇಲ್ಲಿ ಮಾರ್ಕಸ್ ಸ್ಟೋನಿಸ್ ಆಗಲಿ ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಹೇಸಲ್ವುಡ್ ಮೇನು ಗೇಮ್ ಚೇಂಜ್ ಮಾಡಿದ್ದು 1 ಓವರಲ್ಲಿ ಮಿನಿಮಮ್ 2 ವಿಕೆಟ್ ತೆಗ್ದು ಗೇಮ್ ಚೇಂಜ್ ಓವರ್ ಆಯಿತು ಅನ್ಬೋದು. ಅದರಿಂದನೇ ನನ್ನ ಪ್ರಕಾರ ಇಲ್ಲಿ ಇಂಡಿಯಾ ತೀರಾ ವರ್ಸ್ಟಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ 125 ಚೇಸ್ ಮಾಡಿದ್ರು ಅಂದರೆ ಒಟ್ಟಿನಲ್ಲಿ 14 ಓವರ್ಗೆ ಚೇಸ್ ಮಾಡಿದ್ರು. 11 ಓವರ್ಗೆ ಚೇಸ್ ಮಾಡ್ಕೊಂಡು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು ಅನ್ಬೋದು. ಮೇನು ಇಲ್ಲಿ ಜಸ್ಪ್ರೀತ್ ಬೂಮ್ರಾ ವಿಕೆಟ್ ತೆಗೆದ್ರು ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಎಲ್ಲರಿಗೂ ಇವರು ಅಟ್ಯಾಕ್ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಲ್ಲಿ ಆಸ್ಟ್ರೇಲಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು ಅನ್ನೋದಕ್ಕಿಂತ ಇಂಡಿಯಾ ಬ್ಯಾಟಿಂಗು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇರಲಿಲ್ಲ ಅನ್ನೋದಕ್ಕಿಂತ ಇಂಡಿಯಾ ಬ್ಯಾಟಿಂಗಕ್ಕಿಂತ ಬೌಲಿಂಗಲ್ಲಿ ಚೇಂಜ್ ಮಾಡಬೇಕು. ಇವರು ಹರ್ಷಿತ್ ರಾಣಾನ ಮೇನು ತೆಗ್ದು ರಿಮೂವ್ ಮಾಡಿ ಇಲ್ಲಿ ಹರ್ಷದ್ ಸಿಂಗ್ನ ಹಾಕಬೇಕು, ಇಲ್ಲ ಬೇರೆಯವ್ರನ್ನ ಬೌಲಿಂಗ್ಗೆ ಹಾಕಬೇಕು. ಒಟ್ಟಿನಲ್ಲಿ ನನಗೇನು ಹಂಗೆ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇವರು ಸಿಕ್ಕಾಪಟ್ಟೆ ಇವರು ಅಸಮಾಧಾನ ಮಾಡ್ಕೋತಿದ್ದಾರೆ ಹರ್ಷಿತ್ ರಾಣಾನ ಹಾಕ್ಕೊಂಡು. ಒಟ್ಟಿನಲ್ಲಿ ಇವರು ಮೇನ್ ಬ್ಯಾಟ್ಸ್ಮನ್ ಆಗಿ ಹರ್ಷಿತ್ ರಾಣಾನ ಹಾಕ್ಕೊಂಡು ಒಟ್ಟಿನಲ್ಲಿ ಇಂಡಿಯಾಗೆ ತೀರಾ ವರ್ಸ್ಟಾಗಿ ಕಾಣ್ತಿದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಮ್ಯಾಚೇ ಕಳೆಯಲ್ಲ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ
ಇಂಡಿಯಾ ಗೆಲ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಒಟ್ನಲ್ಲಿ ಇಂಡಿಯಾ ಗೆಲ್ಲಿಲ್ಲ. ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ನೀವು ಹಳೆ ಪ್ರಿವ್ಯೂ ನೋಡಿದರೆ ಇಂಡಿಯಾ ಗೆಲ್ಲೋದು ಒಂಚೂರು ಕಷ್ಟ ಇತ್ತು ಅಂತ. ಇಂಡಿಯಾ ಗೆಲ್ಲಿಲ್ಲ. ಒಟ್ನಲ್ಲಿ ಫಸ್ಟ್ ಮ್ಯಾಚ್ ಗೆಲ್ಲಿಲ್ಲ, ಸೆಕೆಂಡ್ ಮ್ಯಾಚ್ ಗೆಲ್ಲಿಲ್ಲ. ಈಗ ಮಿನಿಮಮ್ 2 ಮ್ಯಾಚ್ ಗೆಲ್ಲೇಬೇಕು. ಒಟ್ನಲ್ಲಿ ಗುರು 5 ಮ್ಯಾಚಲ್ಲಿ 4 ಮ್ಯಾಚಲ್ಲಿ 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ. ಇನ್ನೊಂದು ಮ್ಯಾಚ್ ಆಸ್ಟ್ರೇಲಿಯಾ ಗೆದ್ದವ್ರೆ. ಒಟ್ನಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾದವ್ರು ಗೆದ್ದರು ಬೇಗನೆ. 13ನೇ ಓವರ್ಗೆ ಮ್ಯಾಚ್ನ ಮುಗಿಸಿದ್ರು. ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾದ್ರೆ ಹರ್ಷಿತ್ ರಾಣಾ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಇಲ್ಲಿ ಕುಲ್ದೀಪ್ ಯಾದವ್ ಅಷ್ಟೇ 2 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು. ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ. ಒಟ್ಟಿನಲ್ಲಿ ವರುಣ್ ಚಕ್ರವರ್ತಿನೂ ಅಷ್ಟೇ. ಮೇನು ಇಲ್ಲಿ ಮಿನಿಮಮ್ 4 ಜನ ಬೌಲಿಂಗ್ ನೋಡ್ತವ್ರೆ ಹೊರತು ಇವರು ಸಿಕ್ಕಾಪಟ್ಟೆ ಇಂಡಿಯಾ ಟೀಮಿಗಲ್ಲಿ ತಪ್ಪು ಮಾಡ್ತಿದ್ದಾನೆ ಅಂತ ನನಗೇನು ಅನಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾ ಗೆಲ್ಲಿಲ್ಲ ಗುರು, ಆಸ್ಟ್ರೇಲಿಯಾದವ್ರು ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ.